ಹೀಗೆ ಬಂಗಾರಕ್ಕಿಂತ ಬೆಲೆ ಬಾಳುವಂಥದ್ದು ದಾನ ಧರ್ಮ. ನೋಡಿ, ಇನ್ನೊಬ್ಬರಿಗೆ ನೀವೇನಾದ್ರೂ ಕೊಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇನ್ನೊಬ್ಬರೊಂದಿಗೆ ಕಟುವಾಗಿ ನಡ್ಕೊಳ್ಬೇಡಿ. ತಿರಸ್ಕಾರನೂ ಕೂಡ ಇಲ್ಲಪ್ಪ ಅಂತ ಅಂದ್ಬಿಡಿ, ತೊಂದರೆ ಇಲ್ಲ. ಈಗ ಮೊನ್ನೆ ನಾನು ಕಾರ್ ಚಲಾಯಿಸ್ಕೊಂಡು ಹೋಗಬೇಕಾದ್ರೆ ಅಲ್ಲೆಲ್ಲೋ ಟೋಲ್ ಬಳಿ ಮಂಗಳಮುಖಿಯರು ಬಂದ್ರು. ಮಳೆ ಬರ್ತಾ ಇದೆ, ನನ್ನ ಬಳಿ ಚೇಂಜ್ ಬೇರೆ ಇಲ್ಲ. ಅವರು ಕೇಳಿದ್ರು, ಪಕ್ಕದವ್ರು ಯಾರೋ ಕೊಟ್ರು, ನಂತರ ಚೇಂಜ್ ಇಲ್ಲ. ಗೂಗಲ್ ಪೇ ಇಟ್ಕೊಂಡಿರ್ತಾರೋ ಇಲ್ವೋ ಗೊತ್ತಿಲ್ಲ, ಚೇಂಜ್ ಇರ್ಲಿಲ್ವಲ್ಲ. ಅವರು ಕಾರ್ ಗ್ಲಾಸ್ ಬಡಿತಾ ಇದ್ದಾರೆ ದಬ ದಬ ದಬ್ಬನೆ. ಅಯ್ಯೋ, ಇದು ಯಾಕವ ಹಿಂಗ್ ಬಡಿತಿ, ಗ್ಲಾಸ್ ಗೀಸ್ ಹೊಡೆದೋಗ್ಬಿಡತ್ತು ಅಂತ ನಾನು ಮನ್ಸಲ್ಲಿ. ನಾನು ಇಲ್ಲ ಕಣವ ಅಂದೆ. ಪಾಪ ಅವ್ರ ಮುಂದೆ ಹೋದ್ರು. ಅಲ್ಲಿ ಎರಡು ತರ, ಮಳೆ ಬರ್ತಾ ಇದೆ, ಟ್ರಾಫಿಕ್ಕು, ಇವ್ರು ಬಂದು ಗ್ಲಾಸ್ ಬಡಿತಾವ್ರೆ, ನಾನು ಬೇರೆ ಹೊಸ್ದಾಗಿ ಕಾರ್ ಕಲ್ತಿದ್ದೀನಿ. ನಾನೇನು ಅನ್ಬೋದಿತ್ತು, ಹೋಗಮ್ಮ ಸುಮ್ಮನತೆಗೆ, ನಾನು ಬೇರೆ ಇಲ್ಲಿ ಟೆನ್ಷನ್ ಅನ್ಬೋದಿತ್ತು. ಪರಿಸ್ಥಿತಿ ಹಂಗಿತ್ತು ನನಗೆ. ನಾನು ಇಲ್ಲ ಕಣವ ಅಂದೆ. ಹಿಂಗೆ ಅಂದೆ, ನಾನು ಮಾತಾಡೋದೇ ಹಾಗೆ, ಇಲ್ಲವಾ ಅಂದೆ. ಅವ್ರು ಮುಂದೆ ಹೋದ್ರು. ಅಂದ್ರೆ ನಾನು ಕೊಡದೆ ಇದು ಮಾತ್ರಕ್ಕೆ ಅವ್ರು ಹಸ್ಕೊಂಡಿರ್ತಾರ? ಇಲ್ಲ, ಭಗವಂತ ಅವ್ರಿಗೆ ಬೇರೆ ದಾರಿ ಮಾಡಿರ್ತಾನೆ. ಆದ್ರೆ ನಾನು ಕಟುವಾದ ಮಾತಿನ ಮೂಲಕ ಒಬ್ರಿಗೆ ನೋವು ಕೊಡಬಾರ್ದು. ಇದು ನಾವು ಪಾಲಿಸಬೇಕಾದದ್ದು ಅಂತ.